ಏನಿದು ಮಜಲ್ ಇದ್ರ ಮೀನಿಂಗ್ ಏನು ಇದ್ರ ಮೀನಿಂಗ್ ಏನು ಡೇ 2ಗೆ ವೆಲ್ಕಮ್. ಡೇ 2 ಒಳಗೆ ಸ್ಟಾರ್ಟಿಂಗ್ಗೆ ಊಟಕ್ಕೆ ಕಾಯ್ತವ್ರು ನೋಡ್ರಿ. ಇನ್ನೂ ಊಟನೇ ಕೊಟ್ಟಿಲ್ಲ, ಅಷ್ಟೊಂದು ಬರ್ಗಟ್ಟಿರಿ ಅಂದ್ರೆ ಏನೈತಿ ಏನು ಅದೇ ಅನ್ನ ಸಾಂಬಾರು ಎಲ್ಲ ಕುಂತಿರೋದು ನೋಡ್ರಿ ಹಂಗೆ. ಏನ ನೀನೇನು ಮಾಡ್ತಿ? ಮುಗೀತಾ? ಬೇಕಾ ನಿಂಗೆ? ಒಂದು ಕೊಡ್ತೀನಿ ನಮ್ಮ ಕಡೆಯಿಂದ. ಫೋಟೋ ತೆಗಿದೆ. ಮುಸ್ತಫಾ ಮುಸ್ತಫಾ ಅಶ್ವಿನ ಹೆಸರು ತೋರ್ಸು. ಇದು ಇನ್ನೊಂದು ಐತೆ ಮನೆಗೆ. ಅದನ್ನೇ ಹಾಕ್ತೀನಿ, ಅದನ್ನೇ ಯೂಸ್ ಮಾಡ್ತೀನಿ ಪ್ಯಾಕ್ ಅನ್ನೋದು. ಹಂಗಲ್ಲ ವೈಭವ್, ವೈಭವ್ ಅದು ನಿಂಗೆ ಎತ್ಕೊಂಡು ಅಲ್ಲಿ ಆನ್ ಮಾಡ್ಕೊಂಡು ಕುಡಿಬೇಕು ನೀನೀಗ. ಅವ್ನು ಎತ್ಕೊಂತಾನಪ್ಪ, ನೀನು ಅಲ್ಲಿ ಹಿಂಗೆ ಆನ್ ಮಾಡ್ಕೊಂಡು ಕುಡಿಬೇಕು. ಅವ್ನು ಎತ್ತಾನಪ್ಪ, ಎತ್ತಿಡ್ಕೊಂತಾನೆ ಕೈಯಾಗ. ಅಲ್ಲಿ ಇದ್ದಿದ್ದು ಎತ್ಕೊಂಬಂದು ಇಲ್ಲಿಟ್ಟವನೇ. ಸುಮ್ಮನೆ ಒಂದು ಟ್ಯಾಂಕ್ಸ್ ಇಲ್ಲ, ಏನಿಲ್ಲ. ಎತ್ಕ
ಅವ್ರ ಹತ್ರ ತಗೊಂಡೋಗಿ ಇಟ್ಟು ನೀರು ಕುಡಿತಾರ ಅಂತ ಕೇಳೋದು ಎತ್ಕ ಅವ್ನು ಕೇಳ್ತಾನೆ ನೀನು ಕೇಳಿ ಬರ್ಲಿ ಅಲ್ಲ ನೀನು ಎತ್ಕೊಂಡು ಹೋಗ್ಬೇಕು ಮ್ಯಾಮ್ ನೀರು ಕುಡೀರಿ ಅಂತ. ಹಾಂ ಕುಡಿತಾರ ಎತ್ಕ ನೀರು ಕುಡಿತಾರಂತ ಲೋಟ ತಗೊಂಬರ್ರಿ ಮ್ಯಾಮ್. ನೀವು ನೀರು ಕೇಳಿದ್ರಿ, ನೀರಿನ ಕ್ಯಾನೆ ಎತ್ಕೊಂಬಂದಿದ್ದು ನೋಡಿ. ಲೋಟ ತಗೊಂಬರ್ ಹೋಗ್ರ ಬರ್ದೈತೆ ಮ್ಯಾಮ್, ಸ್ವಲ್ಪ ನಿಧಾನ. ಅವಳು ಎಲ್ಲಿ ಇವಳು ಹೇಳ್ತಾಳ ಬಂದ್ ಗ್ಲಾಸ್ ತಗೊಂಬ ಗ್ಲಾಸ್ ಗ್ಲಾಸ್ ಬಂದ್ ನೀರು ಅಂತ ಕೊಡು. ನಾನು ಚೈತ್ರನಲ್ಲ ಗಾಯತ್ರನಲ್ಲ. ನಾನು ಯಾರು ನೀ ಯಾರು ಹೇಳಿದ್ರು? ಏನ್ ಮಾಡಕತ್ತೀರ? ಮತ್ತೆ ಇನ್ನೆಂಗ ಆಡ್ಬೇಕು? ಹುಡ್ಕಮ್ಮ, ಎಲ್ಲಿದ್ದಾರೆ ಎಲ್ಲ ಹುಡ್ಕಮ್ಮ. ಫಂಕ್ಷನ್ ಬಗ್ಗೆ ನಿನ್ನೆಯಿಂದ ಅಷ್ಟು ಎಲ್ಲ ನೀವು ಫಂಕ್ಷನ್ ಮುಗಿಸಿದ್ರಿ, ಹೆಂಗಿತ್ತು ಏನು? ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ಮ್ಯಾನೇಜ್ಮೆಂಟ್ ಸಪೋರ್ಟ್ ಇತ್ತು, ಪ್ರಿನ್ಸಿಪಲ್ ಸಪೋರ್ಟ್, ಎಲ್ಲದಕ್ಕಿಂತ ಹೆಚ್ಚಿಗೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ಸಪೋರ್ಟ್. ಇವನ್ ಏನ್ ಸಪೋರ್ಟ್ ಇದ್ರೆ ಅಷ್ಟೇ ಮಾಡ್ಲಿಕ್ಕೆ ಆಗುತ್ತೆ. ಸ್ಟೂಡೆಂಟ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುತ್ತೆ. ಸ್ಟೂಡೆಂಟ್ಸ್ ಯಾರಂದ್ರೆ ಇದೆಲ್ಲ ಅಲ್ಲಿ ಆಟ ಆಡಕತ್ತಾರ ಮ್ಯಾಮ್, ಸಣ್ಣ ಹುಡುಗರ ತರ ಆಟ ಆಡಕ. ಫಂಕ್ಷನ್ ಕಂಪ್ಲೀಟ್ ಆಗಿದೆ, ನಮ್ದು ಇವೆಂಟ್ ಗಳು ಕಂಪ್ಲೀಟ್ ಆಗಿದೆ. ಹಾಗಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ ಅವರು, ಆಡ್ತಾ ಇದ್ದಾರೆ. ನಮ್ಮ ಮ್ಯಾಮ್ ನಿನ್ನೆ ರ್ಯಾಂಪ್ ವಾಕ್ ಮಾಡಿದ್ದಾರೆ. ಬಗ್ಗೆ ರ್ಯಾಂಪ್ ವಾಕ್ ಹೆಂಗಿತ್ತು? ರ್ಯಾಂಪ್ ವಾಕ್ ಚೆನ್ನಾಗಿತ್ತು. ನಮ್ ಸ್ಟೂಡೆಂಟ್ ಗೆ ಎಂಟರ್ಟೈನ್ಮೆಂಟ್ ಆಗಿ ಮಾಡಿ ಹ್ಯಾಕ್ಟಿಕ್ ಆಗಿರತ್ತಲ್ಲ, ಸ್ಟ್ರೆಸ್ ಆಗಿರತ್ತಲ್ಲ, ರಿಲ್ಯಾಕ್ಸ್ ಆಗಿ ಅಂತ ಮಾಡಿ. ನಾನು ಹೋಗ್ಬಿಟ್ಟಿದ್ದೆ, ನೋಡಿಲ್ಲ ಮ್ಯಾಮ್. ನಿನ್ನೆ ರ್ಯಾಂಪ್ ವಾಕ್ ಮಾಡಿದ್ರಿ ನೀವು, ಏನ್ ರ್ಯಾಂಪ್ ವಾಕ್ ಮಾಡಿರಲ್ಲ ನಿನ್ನೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಮಾಡಿದ್ದು ರ್ಯಾಂಪ್ ವಾಕ್, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಮಾಡಿದ್ದೆ ಅದಕ್ಕೋಸ್ಕರ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಒಂಚೂರು ಎಂಟರ್ಟೈನ್ಮೆಂಟ್ ಆಗಲಿ ನಾವು ಕಾರಣಕ್ಕೋಸ್ಕರ ಮಾಡಿದ್ದು. ಬಟ್ ಎಂಜಾಯ್ಡ್ ಅ ಲಾಟ್. ನಮ್ಮ ಇಡೀ ಲೇಡೀಸ್ ಕಂಡಕ್ಟರ್ಸ್ ಜೊತೆಗೆ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್. ನೀವೇನಾರ ಮಾತಾಡಿ. ಮೌನ ಅರ್ಥ, ಸ್ಪೀಚ್ಲೆಸ್. ಅಷ್ಟೊಂದು ಚೆನ್ನಾಗಿತ್ತು ಫಂಕ್ಷನ್, ಹೇಳಕ್ ಆಗ್ದಿರ ಅಷ್ಟು. ಯಾಕಂದ್ರೆ ನಮ್ಗಿದೆ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ, ಸೊ ಸ್ಟೂಡೆಂಟ್ಸ್ ಎಲ್ಲ ಅಷ್ಟೊಂದು ನಮ್ಮನ್ನ ಫೀಲ್ ಮಾಡಿದ್ದು ಸಖತ್ ಇಷ್ಟ ಆಯ್ತು, ಚೆನ್ನಾಗಿ. ನೀವು ಕಾಲೇಜಿಗೆ ಬಂದ್ಮೇಲೆ ಫಸ್ಟ್ ಫಂಕ್ಷನ್ ಇದು ಫಸ್ಟ್ ಟೈಮ್ ಅಲ್ಲ?
ಸೇಮ್ ನಿಮ್ದು. ನಾವು ಫಸ್ಟ್ ರ್ಯಾಂಕ್ ವಾಕ್ ನಾನು ಮಾಡಿದ್ದೆ ಈ ಕಾಲೇಜಿಗೆ ಬಂದ್ಮೇಲೆ. ಮ್ಯಾಮ್ ನೀವು ಹೊಸಬ್ರು, ನಾನು ಆಗ್ಲೇ ಗ್ರಾಜುಯೇಷನ್ ಆಗಿ ರೀಸೆಂಟ್ ಆಗಿ. ಸೊ ಫಂಕ್ಷನ್ ಬಗ್ಗೆ ಏನ್ ಹೇಳ್ತೀವಿ? ಹಾ, ಚೆನ್ನಾಗಿತ್ತು, ಚೆನ್ನಾಗೆಲ್ಲ ಅರೇಂಜ್ ಮಾಡ್ತೀವಿ ಜೂನಿಯರ್ಸ್ ಎಲ್ಲ. ನಾ ಏನು ಮಾತಾಡಲ್ಲ. ನೆನ್ನೆನೂ ಏನು ಮಾತಾಡ್ಲಿಲ್ಲ, ಇವತ್ತಾದ್ರೂ ಏನಾರು ಮಾತಾಡ್ರಿ. ಏನಾರ ಒಂದು ನೆನ್ನೆ ರ್ಯಾಂಪ್ ವಾಕ್ ಮಾಡಿದ್ರಿ ತಾನೆ, ಅದ್ರ ಬಗ್ಗೆ ಮಾತಾಡ್ರಿ. ಅದು ಬಿಟ್ಟು ಬೇರೆ ಹೆಂಗಿತ್ ಫಂಕ್ಷನ್? 16 ಮುಗಿಯಕ್ ಬಂತು. ಊಟಕ್ಕೇನಂತ ಕೇಳೋ ಫಂಕ್ಷನ್ ನನಗೂ ಫಸ್ಟ್ ಟೈಮ್. ನಾನು ನೋಡಿರ್ಲಿಲ್ಲ ಇರುತ್ತೆ ಅಂತ ತಪ್ಸಕ್ ನೋಡಿದ್ದೆ. ಬಟ್ ಸ್ಟೂಡೆಂಟ್ಸ್ ಎಲ್ಲ ಅವರ ಟ್ಯಾಲೆಂಟ್ ನ ಹೊರಗಡೆ ಹಾಕಿರೋದು ತುಂಬಾ ಚೆನ್ನಾಗಿತ್ತು. ಟ್ಯಾಲೆಂಟ್ ಏನು ಐಡಿಯಾಸ್ ಎಲ್ಲರಿಗೂ ಇರ್ತವೆ, ಬಟ್ ನಾನು ಹೆಂಗೆ ಮಾಡಿರೋ ಪರ್ಫೆಕ್ಟ್ ವೇದಲ್ಲಿ 100% ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಫುಡ್ ಹೋಗೋಣ. ತಡಿ, ಶೀಲಾ ಮ್ಯಾಮ್ ಇದಾರ. ಮ್ಯಾಮ್ ಫಂಕ್ಷನ್ ಹೆಂಗಿತ್ತು? ನೆನ್ನೆ ರ್ಯಾಂಪ್ ವಾಕ್ ಬೇರೆ ಮಾಡ್ಬಿಟ್ಟಿರಾ? ಫಸ್ಟ್ ಎಕ್ಸ್ಪೀರಿಯನ್ಸ್ ರ್ಯಾಂಪ್ ವಾಕಿಗೆಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ. ಆಕಾಂಕ್ಷದು ಫಸ್ಟ್ ಆಕಾಂಕ್ಷ ಈ ಕಾಲೇಜಿಗೆ ಬಂದ್ಮೇಲ ಯಾವ್ದು ಅಟೆಂಡ್ ಮಾಡಿಲ್ಲ, ಬಟ್ ಐ ಎಂಜಾಯ್ ಲಾಟ್. ಬಟ್ ಅದೇ ತರ ಸ್ಟೂಡೆಂಟ್ ಸಪೋರ್ಟ್ ತುಂಬಾ ಇದೆ. ಎಂಜಾಯ್ ಮಾಡಿದ್ವಿ. ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೆನಪಾಯ್ತು. ಮ್ಯಾಮ್ ಫೆಸ್ಟ್ ಬಗ್ಗೆ ಫಸ್ಟ್ ಬಗ್ಗೆ ಏನಾರು ಹೇಳಿ ಮ್ಯಾಮ್. ನೀವೊಂದ್ ಏನಾರು ಹೇಳಿ. ರ್ಯಾಂಪ್ ಅಪ್ ಮಾಡ್ಲಿಲ್ಲ ಅಂತೆ. ನೀವೊಬ್ರೇ ಮಿಸ್ ಮ್ಯಾಮ್. ರ್ಯಾಂಪ್ ವಾಕ್ ಅಲ್ಲಿ ನೀವೊಬ್ರೇ ಮಿಸ್. ನಾನು ಜೊತೆ ಮಿಸ್ ಆಕ್ಚುಲಿ 5 ಗಂಟೆಗೆ ಅಂತ ಇತ್ತಲ್ಲ, ನಾನ್ ವೇಟ್ ಮಾಡ್ದೆ, ಲೇಟ್ ಆಯ್ತು. ನಾನು ಬೇರೆ ಪರ್ಸನ್ ಫೆಸ್ಟ್ ಬಗ್ಗೆ ಹೇಳಿ. ಫಸ್ಟ್ ನನ್ಗೂ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಈಗ ಫಸ್ಟ್ ಟೈಮ್ ಅನುಭವ ಆಗಿದೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಾಯ್ತು. ನಾನು ಎಲ್ಲ ಫ್ಯಾಕಲ್ಟಿಗಳು, ಸ್ಟೂಡೆಂಟ್ಸ್ಗಳು, ನಮ್ಮ ಟೀಮಲ್ಲಿ ಎಸ್ಪೆಷಲಿ ಸುಧೀಲು, ಯಶವಂತ್, ಕಲಿಬಸದಾಟ, ಶಿವರಾಜ್ ಎಲ್ಲ ತುಂಬಾನೇ ವರ್ಕ್ ಮಾಡಿ ಸಕ್ಸಸ್ ಎಲ್ಲ ಮಾಡ್ಕೊತ. ಯಾಕಂದ್ರೆ ನಮ್ಗಷ್ಟು ಅನುಭವ ಇರ್ಲಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ರ ಸಪೋರ್ಟ್ ಇಂದ ಎಲ್ಲ ಚೆನ್ನಾಗಿ. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ಟೀಚರ್ಸ್ ಅವರ ಅನಿಸಿಕೆ ಮಾತುಗಳು. ಈಗ ಊಟದ ಇದಕ್ಕೆ ಹೋಗೋಣ, ಏನ್ ಮಾಡ್ತಾವ್ರೆ ನೋಡೋಣ. ಊಟ ಏನ್ ಮಾಡ್ತವ್ರೆ ಕೇಳೋಣ ಅಂತ. ಹುಡುಗರ ಎಲ್ಲ ಚಪಾತಿ ಮಾಡಕತ್ತೀರ? ಏನೇದಪ್ಪಿ ಊಟಕ್ಕೆ ಇವಾಗ? ಊಟಕ್ಕೆ ಏನೇನ್ ಮಾಡಿರ? ಹಾ, ಮತ್ತೆ ಇಲ್ಲಿ ಚಪಾತಿ ಮಾಡ್ತಿದಾರ. ಸೊ ಎಲ್ಲ ಮಡ್ಚಾಗ್ತದೆ. ಸ್ವೀಟ್ ಏನಾರು ಮಾಡ್ಸಿಲ್ಲೇನಾ? ಡ್ರೈ ಜಾಮೂನ್. ಹುಡುಗಿರ ಏನಾರು ಮಾತಾಡ್ತೀರಾ? ಫಸ್ಟ್ ಇಯರ್ಸ್ ತಾನೆ ಎಲ್ಲರೂ? ಸೆಕೆಂಡ್ ಇಯರಾ? ನೋಡೇ ಇಲ್ಲಲ್ಲ ನಿಮ್ದು ಯಾರು ನಾನು. ಯಾವ್ದು BCom BBA? BCom ಹಂಗಂದ್ರೆ ನೋಡಿಲ್ಲ, ಇವರೇ ನೋಡಿಲ್ಲ. ಈ ವಿಡಿಯೋನು ಬರ್ತೈತೆ ನೋಡ್ರಿ. ನೀನು ಸೆಕೆಂಡ್ ಇಯರಾ? ಹಾಂ, ಮಾತಾಡು, ಏನಾರು ಹೇಳ. ನಿನ್ನೆಯಿಂದ ಊಟದ ಇದ್ರಾಗೆ ಇದ್ದೀರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. 700 ಜಾಮೂನ್ ಅಂತಾರೆ, ಅದ್ರಾಗೆಲ್ಲ ಖಾಲಿ ಮಾಡಿ 150 300 ಹೊಡೆದವೆ. ಹೇಳ ನೀನು ಹೇಳ ಹೇಳ ನೀನು. ಯಶವಂತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ಮಕ್ಕಳಿಗೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವೇನಾರು ಹೇಳ್ತೀರೇನಾ? ನೀವೇನಾರು ಹೇಳ್ತೀರಾ? ಹಾಂ, ಹೆಂಗಿತ್ತು ಫುಡ್ ಕಮಿಟಿ ಎಕ್ಸ್ಪೀರಿಯನ್ಸ್? ನಿನ್ನೆಯಿಂದ ಇಲ್ಲೇ ಇದ್ದೀರಾ? ಮೇಲ್ ಬಂದಿದ್ರಾ ಇಲ್ಲ ಫಂಕ್ಷನಿಗೆ? ಬಂದೇ ಇಲ್ಲ. ಹಾಂ, ನಮ್ಮ ಸರ್ ಬಂದರು. ಫುಡ್ ಕಮಿಟಿ ಬಗ್ಗೆ ಹೇಳಕತ್ತಾರ ಸರ್.
ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದಾರೆ. ಈ ಹುಡುಗ್ರ ಬಗ್ಗೆ ಹೇಳಕ್ ನನಗೆ ಭಾಳ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡ್ರಿ, ಇನ್ನು ಮುಂದೆ ಚೆನ್ನಾಗಿ ಮಾಡಿ. ಫುಡ್ ಕಮಿಟಿ ಎಲ್ಲ 2 ದಿವಸದಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫುಡ್ ಎಲ್ಲ ಚೆನ್ನಾಗಿದೆ. ಇವತ್ತು ಏನೇನು ಐಟಮ್ಸ್ ಇದೆ ನೋಡ್ಬೇಕು, ಏನಿದೆ ಅಂತ ನೋಡೋಣ. ಅಣ್ಣ ನೀನೇನಾರು ಹೇಳ್ತೀಯಾ? ಫುಡ್ ಕಮಿಟಿಗೆ ಬಂದು ಇವಾಗ ಏನು ಮಾಡಕ್ಕೆ ಬಂದಿ ಅಣ್ಣ ಇಲ್ಲಿ? ಕಮಿಟಿ ಸಸ್ಪೆನ್ಸ್ ಆಯ್ತಾರೆ. ಈ ಒಂದೊಂದೇ ಐಟಮ್ ಕಾಣ್ತಾ ಇದಾವೆ. ಹಾಂ, ನನಗೇನೋ ಮುಗಿಸಿದ್ರು ಅಂತ ಅನಿಸ್ತಾ ಇದೆ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ನನಗೆ ಸಿಕ್ಕದಂಗ ಬಂದ್ಬಿಡ್ತೀರಲ್ಲ. ಹೆಂಗಿತ್ತು ಫಂಕ್ಷನ್? ನೆನ್ನೆ ಆ್ಯಂಕರಿಂಗ್ ಜೋರಿತ್ತು. ಚೆನ್ನಾಗಿತ್ತು. ನೀವು ಹೇಳ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ್ಯಂಕರಿಂಗ್ ಮಾಡಿದ್ದು? ಮೇಡಮ್ ವಿಡಿಯೋ ಮಾಡೋದಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗೋದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿ ಅಷ್ಟೇ. ಫಂಕ್ಷನ್ ಹೆಂಗಿತ್ತು? ಫಂಕ್ಷನ್ ಸಖತ್ತಾಗಿತ್ತು. ಊಟನೂ ಚೆನ್ನಾಗಿತ್ತು. ಎಲ್ಲ ಹೌದು. ಚೆನ್ನಾಗಿತ್ತು. ಮಸ್ತಾಗಿತ್ತು. ಅಲ್ಲಿ ಹೋಗಿ ಒಳಗಡೆ ಡ್ರೈ ಜಾಮೂನ್ ಐತೆ ಅಂತ ಹೋಗ್ತೀನಿ ನಾನು. ಕೊಟ್ಟಿದ್ದು ನನ್ನ ಕೇಳಿದ್ರೆ ಕಮಿಟಿ ಅವ್ರು ಕೊಡ್ಲಿಲ್ಲ. ಆಮೇಲೆ ಎಲ್ಲರೂ ನಮ್ಮ ಯಶವಂತ್ ಬ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಥ್ಯಾಂಕ್ಸ್. ಸೊ ನಮ್ಮ ಸರ್ ಬರ್ತಿದ್ದಾರೆ. ಆಯ್ತು ಸರ್. ವಿಡಿಯೋ ಮಾಡ್ತಿದ್ದೀರಾ? ಹಾಂ ಸರ್. ಅಡುಗೆ ಸಿಸ್ಟಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹರೀಶ್ ಸರ್ ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹುಡುಗರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಎಲ್ಲರಿಗೂ ನವ್ಯ ಆಗೋಕೆ ಚೆನ್ನಾಗಿ ಮಾಡೋಕೆ ಐಟಮ್ಗಳಲ್ಲಿ ಚಪಾತಿ ಮತ್ತು ಜಾಮೂನು ಎರಡೂ ಸೂಪರಾಗಿ ಮಾಡಿದ್ದಾರೆ. ಏನಿಂದು ಅವಾಗಿಂದ ಕರಿಯಾಗತ್ತಿ ಅವಾಗಿಂದ. ಅಲ್ಲ ಕೊರ್ದು ಬಿಡು, ಶರ್ಟ್ ಹರಿದು ಬಿಡು. ತಡಿ ನಿನಗೆ ಫೋನ್ ಬೇಕಂದ್ರೆ ಕೇಳಿಲಿ. ನಿನಗೆ ಫೋನ್ ಬೇಕಂದ್ರೆ ನನಗೊಂದು ಡ್ರೈ ಜಾಮೂನ್ ತಗೊಂಬೋಗು. ನಿನಗೆ ಬೇಕೇನಾ? ಎರಡು ಹೇಳು 2 ಅಂತ ಹೇಳು. ಈಗ ಹರ್ಷಿತಾ ಯಾವುದೋ ಹುಡುಗನ್ ಕೇಳಿದ ಡ್ರೈ ಜಾಮೂನ್ ಬೇಕಂತೆ. ಜಾಮೂನ್ ಬೇಕು ನನಗ. ಆಮೇಲೆ ತಂದ್ಕೊಡಲ್ಲ. ನನಗೆ ಗೊತ್ತಿಲ್ಲ, ನನಗೆ ಡ್ರೈ ಜಾಮೂನ್ ಬೇಕಷ್ಟೇ. ಇಲ್ಲಾಂದ್ರೆ ಫೋನ್ ಸಿಗಲ್ಲ ಅಷ್ಟೇ. ಏನಾರ ಮಾಡ್ಕ ಹೇಳು. ಡ್ರೈ ಜಾಮೂನ್ಗೆ ಡ್ಯಾನ್ಸ್ ಮಾಡಕತ್ತೀರ ಬಾ ಅಂತ. ಎಲ್ಲಿ ಬರ್ತೈತಿ? ಇಲ್ಲಿ ನಿಂತಿ ಬಾ ಅಂದ್ರೆ ಎಲ್ಲಿಂದ ಬರ್ತೈತಿ? ಯಾರು ತರ್ತಾರೆ? ಅದ್ಯಾಕೆ ಹಂಗೆ ನೋಡಕತ್ತಿ? ನೆನ್ನೆ ಅಲ್ಲ, ನೆನ್ನೆ ಮಾಡಿ ಸ್ವೀಟ್ ನನಗೆ ತಂದ್ಕೊಡ. ನೆನ್ನೆ ಮಾಡಿ ಸ್ವೀಟ್ ನನಗೆ ಬೇಡ. ಬೇಗ ಓಪನ್ ಆಗೈತಿ. ಫುಡ್ ಕಮಿಟಿ ಅಂತ ಇದ್ದೀರಾ? ಫುಡ್ ಕಮಿಟಿ ಒಳಗ ನೀವು ಫುಲ್ ಎಲ್ಲ ನೀವೇ ಸರ್? ನಿನ್ನೆಯಿಂದ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಫುಡ್ ಕಮಿಟಿ ಒಳಗ? ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ನಮ್ಮೂರು ಮಾತ್ರ ಅಲ್ಟಿಮೇಟ್ ಮಾಡ್ತಾ ಇದ್ದಾರೆ. ಯಾರಿಗೂ ಒಂದು ಚೂರು ಮಕ್ಕಳನ್ನ ಕೆಡಿಸ್ಕೊಳ್ದೇನೆ ಯಾರೇ ಏನೇ ಅಂದ್ರು ಅನ್ಸ್ಕೊಂಡ್ರು ಫ್ರೀಯಾಗಿ ತುಂಬಾ ಮುದ್ದು ನಮ್ಮ ಎಲ್ಲ ಕೆಲಸ ಮಾಡಿದ್ರು. ಭಾರಿ ಬಿಡಿ ಸರ್. ಇವಾಗ ಏನಿದೆ ಸರ್ ಊಟಕ್ಕೆ? ಚಪಾತಿ ಇದೆ, ಡ್ರೈ ಜಾಮೂನ್ ಇದೆ, ಅನ್ನ ಸಾಂಬಾರ್ ಇದೆ, ಮಿರ್ಚಿ ಇದೆ, ಪಲ್ಯ ಇದೆ, 6 ಐಟಮ್ಸ್ ಇದಾವೆ. 35 ಹುಡುಗರು ಆಲ್ರೆಡಿ ರೆಡಿ ಇದ್ದಾರೆ. ಆಮೇಲೆ ನೀವು ಊಟ ಮಾಡ್ರಿ, ಎಲ್ರಿಗೂ ಊಟ ಮಾಡಕ್ಕೆ ಕೇಳ್ರಿ. ನಿಮ್ಮ ಯೂಟ್ಯೂಬ್ ಮೂಲಕ ಬಂತ ಡ್ರೈ ಜಾಮೂನ್? ಏನ್ ತಗೊಂಬಂದಿಯಾ?
ಏನ್ ತಿನ್ನಕತ್ತೀಯ? ಫೋನ್ ಬೇಕಾ ಬೇಡ? ಫೋನ್ ಫಸ್ಟ್ ಡ್ರೈ ಜಾಮೂನ್ ಕೊಡು ನನಗೆ. ಹಾ ಬಾಯ್. ಫೋನ್ ಬೇಕಾ? ನೋಡಿ ಯಾರ ಹತ್ರ ಐತ್ ನೋಡು, ಯಾರ ಹತ್ರ ಐತ್ ನೋಡು. ನನ್ನ ಹತ್ರ ಇಲ್ಲ, ಅವಳ ಹತ್ರ ಇದೆ. ಹಂಗೆ ಹೋಗ್ಕಳ. ನೋಡ್ಬೋದು ಇಲ್ಲಿ ಆಗ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತಿ. ಲಾಸ್ಟ್ ರೌಂಡ್ ಅಂತ ಬಿಕಾಮ್ ಅವ್ರದ್ದು HR ಮ್ಯಾನೇಜರ್. ಸೊ ಒಬ್ಬರಿಗೊಬ್ಬರು ಕ್ವಶನ್ ಕೇಳ್ತಿರ್ತಾರೆ, ಇವರು ಕ್ವಶನ್ ಕೇಳ್ತಾರೆ, ಅವರು ಕ್ವಶನ್ ಕೇಳ್ತಾರೆ. ಟೀಮ್ ರಾಷ್ಟ್ರಕೂಟ ಯಾರೇ ಅರ್ಜಿನೇ ಇವ್ರು ಗದ್ದೀನ ಅನ್ಕೊಂಡಿದ್ದು ನಾನೇ. ಹೌದಾ, ಜೈನ್ ಡಿಗ್ರಿ ಕಾಲೇಜ್ ಅವರು, ಇವರೆಲ್ಲ ಜೈನ್ ಡಿಗ್ರಿ ಕಾಲೇಜ್. ನಿಮ್ಮ ಕಾಲೇಜುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕಲ್ಯಾಣ ಮಂಟಪದ ನಮ್ಮ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲು ಅಲ್ಲ, ನಮ್ಮ ವಿದ್ಯಾರ್ಥಿನಿಯರಿಗೆ we always prove BSc College family rocks. So, ಇಷ್ಟನ್ನ ಹೇಳ್ತಾ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋ ಅವಕಾಶ ಪಡ್ಕೊಂತ ತಮ್ಮೆಲ್ಲರಿಗೂ ಒಂದಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಫೈನಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿದ್ರಿ. ಸೊ ಏನು ಹೇಳ್ತೀರಿ ಸರ್? ಹಾಂ ಸರ್. ಸೊ ಇದಕ್ಕೆ ರಿಯಲಿ ನನಗೆ ವರ್ಡ್ಸೇ ಬರ್ತಾ ಇಲ್ಲ. ಒಂದು 2 ಡೇಸಿಂದ ನಮ್ಮ ಫೆಸ್ಟನ್ನು ತುಂಬ ಚೆನ್ನಾಗಿ ನಡೆದಿದೆ. ಅದಕ್ಕೆಲ್ಲ ಕಾರಣ ನಮ್ಮೆಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು ಎಫರ್ಟ್ಸ್ಗಳು ಭಾಳ ಇದೆ ಇದರಲ್ಲಿ. ಇದು ಕ್ರೆಡಿಟ್ ಕೇವಲ ಒಬ್ರಿಬ್ಬರಿಗೆ ಅಂತ ಕೊಟ್ಟರೆ ತಪ್ಪಾಗ್ತದೆ. ಈ ಕ್ರೆಡಿಟ್ ಪೂರ ನಮ್ಮ BSc ಕಾಲೇಜ್ ಫ್ಯಾಮಿಲಿಗೆ ಸೇರಬೇಕು, ಇನ್ಕ್ಲೂಡಿಂಗ್ ನಮ್ಮ ಫಸ್ಟಿಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ BC ಶಿವಕುಮಾರ್ ಸರ್ ಅವರಿಗೆ ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಗೂ ಕೂಡ ನಾನು ತುಂಬಿರೋದು ಧನ್ಯವಾದನೆ ಹೇಳ್ತಾ, ಸೊ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಎಲ್ಲ ಅಲ್ಯುಮಿನೀಸ್ ಅವರು ಕೂಡ ತುಂಬ ಖುಷಿಯಿಂದ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅವರು. ಥ್ಯಾಂಕ್ ಯು ಸರ್. 2025ನೇ ಆಕಾಂಕ್ಷಾ ಫೆಸ್ಟನ್ನು ಭಾಳ ದಿನಗಳ ನಂತರ ಇದು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು, ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಭಾಳ ಸಹಕಾರ ಕೊಟ್ಟು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇವ್ರು ಮಾತ್ರ ಅಲ್ಟಿಮೇಟ್ ಆಗಿ ಒಂದು ಟೀಮ್ಗಳನ್ನ ರಚನೆ ಮಾಡಿ ಯಾವ ಥರ ಮಾಡಬೇಕು, ಯಾವ ಥರ ವೆಲ್ಕಮ್ ತಗೋಬೇಕು, ಗೆಸ್ಟ್ಗಳನ್ನ ಪ್ರತಿಯೊಂದು ಒಂದು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಬಿಂದುಗಳು ಅಂದರೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು, ಅವ್ರ ಸಪೋರ್ಟ್ ಅಂತ ಅಲ್ಟಿಮೇಟ್. ನಿಜವಾಗ್ಲೂ ಒಂದು 8 ವರ್ಷದ ಹಿಂದ್ಗಡೆಗೆ ಆಕಾಂಕ್ಷೆ ಮಾಡಿದ್ರು, ಅದು ಒಂದು ಛಾಯಾಚಿತ್ರಣ ಹಂಗೆ ಬಂದು ಓದಂಗಾಯ್ತು. ಭಾಳ ಸಖತ ಮಾಡಿದ್ದಾರೆ, ನನಗೆ ಭಾಳ ಖುಷಿ ಆಗ್ತಿದೆ. ಎಲ್ಲರೂ ಕೂಡ ಅಷ್ಟೇ ಅಚ್ಚುಮೆಚ್ಚಾಗಿ ಭಾಳ ಎಂಜಾಯ್ಮೆಂಟು ಕೂಡ ಮಾಡಿದೆ. ಇದೊಂದು ಈ ಸಂದರ್ಭ ಅಂತಕ್ಕಂಥದ್ದು ಮತ್ತೆ ನೆಕ್ಸ್ಟ್ ಇಯರ್ ಬರಲಿ ಅಂತ ಹೇಳಿ ನಾನು ಕೇಳ್ತೀನಿ. ಥ್ಯಾಂಕ್ ಯು.
25 7 ವರ್ಷ ಆದ್ಮೇಲೆ ಮಾಡ್ತಿದ್ದಾರೆ. ಇದು ತುಂಬಾ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಯಾಕಂದ್ರೆ ಇನ್ನ ಎವ್ರಿ 2 ಇಯರ್ಸ್ ಒಂದ್ಸರಿ ಹಿಂದೆ ಮಾಡ್ತೀವಿ. 2008 ರಿಂದ 2018 ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಬಂದ್ರು. ಅದರಿಂದ ತುಂಬಾ ಎಫರ್ಟ್ಸ್ ಇದೆ ಎಲ್ಲ ಪ್ರಿನ್ಸಿಪಲ್ಗಳು. ಈ ಸರಿ 7 ವರ್ಷ ಆದ್ಮೇಲೆ ನಮ್ ಗುರು ಸರ್ ಮತ್ತೆ ಚೇರ್ಮನ್ ಸರ್ ಎಲ್ಲ ಸಪೋರ್ಟ್ ಇಂದ ತುಂಬಾ ಚೆನ್ನಾಗಿದೆ. ಈ ಗ್ರ್ಯಾಂಡ್ ಸಕ್ಸಸ್ ಎಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸರ್ಗಳು ಸಪೋರ್ಟ್ ಇಂದ ಆಗಿರೋದು. ಪ್ರಿನ್ಸಿಪಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಕಾಂಕ್ಷ ನನಗೆ ಗೊತ್ತಿದ್ದಂಗೆ 2008 ಒಳಗೆ ಸ್ಟಾರ್ಟ್ ಆಗಿತ್ತು. ಅವಾಗ ನಾವು ಬಾಪೂಜಿ ಆಡಿಟೋರಿಯಂ ಒಳಗೆ ಮಾಡಿದ್ವಿ. ಈಗ ಮೇ ಬಿ ಅಷ್ಟು ಆಡಿಟೋರಿಯಂ ಮಾಡಕ್ ಹೋದ್ರೆ ಜಾಗನೇ ಆಗಲ್ಲ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬರ್ತಾ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಆಗ್ತಿದೆ. ಹುಡುಗರಿಗೆ ಬರೀ ಥಿಯರಿಟಿಕಲ್ ನಾಲೆಜ್ ಅನ್ನ ಕಲಿಸ್ತಾ ಇದ್ವಿ. ಇನ್ನು ಹೊರ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಇನ್ನೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಸ್ಪೆಷಲಿ ಗುರು ಸರ್ಗೆ, ನಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತೆ ಎಲ್ಲ ಮಿತ್ರರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳು ಎಸ್ಪೆಷಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಈ ಎಲ್ಲಾ ಯಶಸ್ಸು ನಮ್ಮ BSc ಫ್ಯಾಮಿಲಿಗೆ ಸಲ್ಲುತ್ತೆ. ದಾವಣಗೆರೆ ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟ್ ನ ಅಡಿಯಲ್ಲಿ ನಡೀತಿರ್ತಕ್ಕಂಥ ಈ ಕಾಲೇಜು 2005 ಸ್ಟಾರ್ಟ್ ಆಗಿದ್ದು. ನಂತರ 2008 ಕೂಡ ಆಕಾಂಕ್ಷ ಫೆಸ್ಟ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬರ್ತಾ ಇದ್ದಾರೆ, 2 ವರ್ಷಕ್ಕೊಂದ್ಸಲ. ಸೊ ಈಗ ಅದಾದ ನಂತರ ಈಗ 2018 ಲಾಸ್ಟ್ ಫೆಸ್ಟ್ ಆಗಿತ್ತು. ಈಗ 7 ವರ್ಷದ ಒಂದು ಗ್ಯಾಪ್ ನ ನಂತರ ಕೋವಿಡ್ ಮತ್ತೆ ಬೇರೆ ಬೇರೆ ಕೆಲವೊಂದು ರೀಸನ್ಸ್ ಇಂದ ಗ್ಯಾಪ್ ಆಗಿ ಈಗ ಮತ್ತೆ ಒನ್ಸ್ ಅಗೇನ್ ಸ್ಟಾರ್ಟ್ ಆಗಿರುವಂತದ್ದು 2025 ಅದು ರಾಯಲ್ ವೇ ನಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. ಅದೇ ಪ್ರಕಾರವಾಗಿನೇ ಈಗ ರಾಯಲ್ ವೇ ನಲ್ಲಿನೇ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಷನ್ ಆಗಿದೆ. ಎಲ್ಲಾ ಟೀಮ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವನ್ ಎಲ್ಲರ ಒಂದು ಸಹಕಾರನೂ ಕೂಡ ಅದೇ ರೀತಿಯಲ್ಲಿ ಇತ್ತು. ಈ ಎಲ್ಲರೂ ಕೂಡ ಬಂದಿರತಕ್ಕಂಥ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಇವನ್ ಆರ್ಗನೈಸರ್ಸ್ ಆಗಿರ್ತಕ್ಕಂಥವ್ರು ಕೂಡ ಎಲ್ಲರೂ ಕೂಡ ಒಬ್ರಿಗೊಬ್ರು ಎಲ್ಲ ಕೋಆಪರೇಷನ್ ಕೋಆರ್ಡಿನೇಷನ್ ಮೂಲಕ ತುಂಬಾ ಚೆನ್ನಾಗಿನೇ ನೋಡ್ಕೊಟ್ಟಿದ್ದಾರೆ. ಇವನ್ ಇದೇ ಒಂದು ಆಕಾಂಕ್ಷ ಮತ್ತೆ ನಿರಂತರವಾಗಿ ಏನ್ ಗ್ಯಾಪ್ ಆಗಿ ಮತ್ತೆ ರಾಯಲ್ ವೇ ನಲ್ಲಿ ಬಂದಿದೆ, ಮತ್ತೆ ಇನ್ನು ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಬರ್ದೇನೆ ಕಂಟಿನ್ಯೂಸ್ ಆಗಿ ಮುಂದೆ 2 ವರ್ಷಕ್ಕೊಂದ್ಸಲ ಇವನ್ 2 ವರ್ಷಕ್ಕೊಂದ್ಸಲ ಆದ್ರೆ 2 ವರ್ಷಕ್ಕೊಂದ್ಸಲ ಅಥವಾ ಇವನ್ ಪ್ರತಿ ವರ್ಷ ಮಾಡಿದ್ರೆ ಇನ್ನೂ ಖುಷಿ ವಿಚಾರನೆ. ಆ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಆಕಾಂಕ್ಷ, ಅಂಡ್ ಆಲ್ಸೋ ಆಲ್ ದ ಬೆಸ್ಟ್ ಟು ಆಲ್ ಸ್ಟೂಡೆಂಟ್ಸ್, ಲೆಕ್ಚರರ್ಸ್, ಪ್ರಿನ್ಸಿಪಾಲ್. ಥ್ಯಾಂಕ್ ಯು ಸೋ ಮಚ್. 2010 ನಾನು ಈ ಕಾಲೇಜಿಗೆ ಸೇರ್ಕೊಂಡಿದ್ದು. ಆಕಾಂಕ್ಷ ಫೆಸ್ಟ್ ಅನ್ನು ನೋಡ್ಕೊಂಡು ನಾನಿದು ಸಾಮಾನ್ಯ 7ನೇ ಈ ಆಕಾಂಕ್ಷ ಫೆಸ್ಟ್ ನಾನು ಅಟೆಂಡ್ ಮಾಡ್ತಾ ಇರೋದು. ಅವಾಗಿಂದ ನಮ್ಮ ಪ್ರಾಂಶುಪಾಲರು ಗುರು ಸರ್ ಅವರು ಮತ್ತೆ ಹಿಂದೆ ಇದ್ದಂತ ಅವ್ರ ಗುರುಗಳಾದಂತ ಈಶ್ವರ್ ಸರ್ ಅವರು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಈಗ ಪ್ರಾಂಶುಪಾಲರು ಗುರು ಸರ್ ಅವರು ಈ ವರ್ಷದ ಒಂದು ಆಕಾಂಕ್ಷೆಯನ್ನ ತುಂಬಾನೇ ಯಶಸ್ವಿಯಾಗಿ ಎಲ್ಲರನ್ನು ಅಧ್ಯಾಪಕರನ್ನು ಕೂಡಿಸ್ಕೊಂಡು ತುಂಬಾ ಯಶಸ್ವಿಯಾಗಿ ಮಾಡಿದ್ರು. ಲಾಸ್ಟ್ ಇಯರ್ಗಳು ಕಂಪೇರ್ ಮಾಡ್ಕೊಂಡ್ರೆ 7 ವರ್ಷಗಳ ನಂತರ ನಡೆದಿರ್ತಕ್ಕಂಥ ಈ ಆಕಾಂಕ್ಷ ಫೆಸ್ಟ್ ತುಂಬಾ ಅದ್ಭುತವಾಗಿ ನಡೀತು. ಎಲ್ಲ ನಮ್ಮ ಅಧ್ಯಾಪಕರಿಗೂ, ಪ್ರಾಂಶುಪಾಲರಿಗೂ, ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಬೇರೆ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗಳಿಗೂ ಧನ್ಯವಾದಗಳು. ಪ್ರತಿ ವರ್ಷ ಇದೇ ರೀತಿ ಆಕಾಂಕ್ಷೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಈ ಕಾಲೇಜನ್ನ ಒಳ್ಳೆ ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋ ಭರವಸೆಯನ್ನ ನಾವು ಕೊಡ್ತೇವೆ. ಥ್ಯಾಂಕ್ ಯು. BSc ಅಂದ್ರೆ ಬಿಗ್ ಆಕಾಂಕ್ಷ ಕಾರ್ಯಕ್ರಮ. ಇದು ಮಾತ್ರ ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ಹಾಗೂ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕಮಿಟಿ ಮೂಲಕ ಎಲ್ಲ ಅವರವರ ಶಿಸ್ತಿನಿಂದ ಈ ಒಂದು ಆಕಾಂಕ್ಷ 2025 ಬಹಳ ಯಶಸ್ವಿ ಆಯಿತು. BSc ಅಂದ್ರೆ ಆ ಆಕಾಂಕ್ಷ ಹಬ್ಬ ಅನ್ನೋದು ಎಲ್ಲರಿಗೂ ಬಹಳ ಪ್ರಸಿದ್ಧವಾಗಿದೆ. ಈ ಕಾರ್ಯಕ್ರಮ ಇನ್ನೂ ನಿರಂತರ ನಡೆಯಲಿ, ಮುಂದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಲಿ ಅಂತ ಹೇಳ್ತಾ ನಾನು ಜೈ ಆಕಾಂಕ್ಷ. ಈಗ ಆಕಾಂಕ್ಷ ಆಗ್ಲೇ ಮುಗೀತು, ಇನ್ನೇನು ಇವಾಗ ಡ್ಯಾನ್ಸ್ ಇದು ಫಂಕ್ಷನ್ ಇದೆ ಅಷ್ಟೇ, ಅದಾದ್ಮೇಲೆ ಎಲ್ಲ ಮುಗೀತು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಖುಷಿ ಆಗ್ತಕ್ಕಂಥದ್ದು ಯಾಕಂದ್ರೆ BS ಚನ್ನಬಸಪ್ಪ ಕಾಲೇಜ್ ಅಂದ್ರೆ ದಾವಣಗೆರೆ ಒಂದು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕಾಲೇಜ್ ಆಗಿ ಇನ್ ಕಲ್ಚರಲ್ ಪ್ರೋಗ್ರಾಮ್ಗೆ ಒಂದು ನಾವು ಮಹತ್ವವನ್ನು ಕೊಡ್ತಾ ಬಂದಾಗ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಹೊಸ ರೂಪನ ಕೊಡ್ತಕ್ಕಂಥದ್ದು ಮತ್ತೆ ಹೊಸ ಉತ್ಸಾಹವನ್ನು ಕೊಡ್ತಕ್ಕಂಥದ್ದು ಈ ಚಟುವಟಿಕೆ ಮೂಲಕ ನಾವು ನೋಡುವುದಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗಾಕಲಿಕ್ಕೆ ಒಂದು ಸದಾ ವೇದಿಕೆಯನ್ನು ಕಲಿಸ್ಕೊಡ್ತಕ್ಕಂಥ ಒಂದು ಕಾಲೇಜ್ ಅಂದ್ರೆ ಅದು ನಮ್ಮ BS ಚನ್ನಬಸಪ್ಪ ಕಾಲೇಜ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ಸುತ್ತೆ. ಜೈ ಆಕಾಂಕ್ಷ 2025. ಆಕಾಂಕ್ಷ 2025 ಸಕ್ಸಸ್ ಆಗಿ ಕಂಪ್ಲೀಟ್ ಆಗಿದೆ. ಸುಮಾರು ರೌಂಡ್ ನಡೆಸಿದ್ವಿ. ನಾನು ಕೂಡ ಫೈನಾನ್ಸ್ ಇವೆಂಟ್ ಅಂತ ಹೇಳಿ ಒಂದು ಇವೆಂಟ್ ನಡೆಸಿದ್ದೀನಿ. ಸೊ ಅದರಲ್ಲಿ ನಾವು ರಿಯಲ್ ಮಾರ್ಕೆಟ್ ಅಲ್ಲಿ ಮಕ್ಕಳಿಗೆ ಟ್ರೇಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಮೂಡಿಸಿದ್ವಿ ಮಕ್ಕಳಲ್ಲಿ. ಸೊ ಅದೇ ತರ ಎಲ್ಲ ಇವೆಂಟ್ಗಳು ತುಂಬಾ ಸಕ್ಸಸ್ಫುಲ್ ಆಗಿ ನಡೆದು ಸೊ ಇವಾಗ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ.
ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಆಕಾಂಕ್ಷ ಇಟ್ಸ್ ಅನ್ ಆಸಮ್ ಎಕ್ಸ್ಪೀರಿಯನ್ಸ್. ತುಂಬಾ ವರ್ಷ ಆಗಿತ್ತು ಸ್ಟೂಡೆಂಟ್ಸ್ಗೆ ಈ ತರ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಿಸಿ. ಸೊ ನಾನು ಇದರಲ್ಲಿ ಫೈನಾನ್ಸ್ ಇದರಲ್ಲಿದ್ದೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ವೆರಿ ಬ್ರೈಟ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಅಪ್ ವಿತ್ ಗುಡ್ ಐಡಿಯಾಸ್ ಅಂಡ್ ಆಲ್. ಸೊ ಈಗ ಯಂಗರ್ ಜನರೇಷನ್ ಗ್ರಾಸ್ಪಿಂಗ್ ಪವರ್ ಮತ್ತೆ ಅವರ ಈ ಇಂಪ್ಲಿಮೆಂಟೇಷನ್ ಪಾರ್ಟ್, ಐಡಿಯಾ ಜನರೇಷನ್ ಪಾರ್ಟ್, ಇಟ್ಸ್ ರಿಯಲಿ ವೆರಿ ಪ್ರೌಡ್ ಮೂಮೆಂಟ್ ಅನ್ಸುತ್ತೆ. ಸೊ ಎಲ್ಲ ಯಂಗ್ ಟ್ಯಾಲೆಂಟೆಡ್ ಯಂಗ್ ಸ್ಟೂಡೆಂಟ್ಸ್ ಅವರು ಟ್ಯಾಲೆಂಟ್ ನ ಇಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ದಿ ಆಕಾಂಕ್ಷ ಪ್ಲಾಟ್ಫಾರ್ಮ್. ನೀವೇನಾರು ಹೇಳ್ತೀಯಾ? ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ಸ್ ಬಂದಿದ್ದ, ತುಂಬಾ ಚೆನ್ನಾಗಿರ್ತಿತ್ತು. ಆಕ್ಚುಲಿ ತುಂಬಾ ಮಸ್ತ್ ಆಗಿದೆ, ಯಾಕಂದ್ರೆ ಇಷ್ಟು ಮಸ್ತ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಫಸ್ಟ್ ಟೈಮ್ ಆಂಕರಿಂಗ್ ಮಾಡಿದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದು ಒಳ್ಳೆ ಮೆಮೊರಿ, ತುಂಬಾ ಒಳ್ಳೆ ಮೆಮೊರಿ ನನ್ನ ಜೀವನದಲ್ಲಿ. ಯಾಕಂದ್ರೆ ಫಸ್ಟ್ ಟೈಮ್ ಆಂಕರಿಂಗ್ ಮಾಡಿ ಎಲ್ಲರ ಹತ್ರ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಆಂಕರಿಂಗ್ ಮಾಡಿದಲ್ಲ, ಅದಾದ್ಮೇಲೆ ಏನ್ ಕೇಳಿಲ್ಲ, ಮುಗೀತಾಗ್ಲೇ ಫಂಕ್ಷನ್. ಇವಾಗ ಏನ್ ಹೇಳ್ತೀಯ ಫಂಕ್ಷನ್ ಬಗ್ಗೆ? ನೆಕ್ಸ್ಟ್ ನಮ್ ಫ್ರೆಂಡ್ ಆಂಕರಿಂಗ್ ಮಾಡ್ತಿದ್ದಾರೆ. ಮತ್ತೆ ಈಗ ಆಂಕರಿಂಗ್ ಮಾಡ್ತೀರಾ? ನಾವು ಮಾಡ್ತಿಲ್ಲ, ನನ್ನ ಫ್ರೆಂಡ್ ಆಂಕರಿಂಗ್ ಮಾಡ್ತಿದ್ದಾರೆ. ಇವಾಗ ನಮ್ದು ಡ್ಯಾನ್ಸ್ ಇದೆ, ಸೊ ಬನ್ನಿ ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ. ಕದರಿಲ್ಲರ ಕೂಡ ನಮ್ಮ ಹುಡುಗರ ಒಳಗಲ್ಲ ಇನ್ನಾಗಿರ್ತೀವಿ.